ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಫೆಬ್ರವರಿ 6 ಗುರುವಾರ. ಇಂದಿನ ಶುಭ ಸಂದೇಶ ಮಾರ್ಕ 6:7-13. ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ 12 ಮಂದಿ ಶಿಷ್ಯರನ್ನು ಬೋಧನೆ ಮಾಡಲು ಹಳ್ಳಿಗಳಿಗೆ ಕಳಿಸುತ್ತಿದ್ದಾರೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಹಾದಿಯನ್ನು ಸಿದ್ಧಪಡಿಸಲು ಬಂದಂತಹ ಸ್ನಾನಿಕ ಯೋಹಾನನ ಬೋಧನೆ, ಪ್ರಭು ಯೇಸು ಕ್ರಿಸ್ತರ ಬೋಧನೆ ಹಾಗೂ ಈ 12 ಮಂದಿ ಶಿಷ್ಯರ ಬೋಧನೆ ಒಂದೇ ಆಗಿತ್ತು. ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ನಾನಿಕ ಯೋಹಾನನು ಪ್ರಭು ಯೇಸು ಕ್ರಿಸ್ತರ ಹಾದಿಯನ್ನು ಸಿದ್ಧಪಡಿಸುತ್ತಿರುವಾಗ ಪಾಪಕ್ಕೆ ವಿಮುಖರಾಗಿ ಪಶ್ಚಾತ್ತಾಪ ಪಡಿ ದೇವರಿಗೆ ಅಭಿಮುಖರಾಗಿರಿ ಎಂದು ಬೋಧಿಸಿದರು. ಹಾಗೂ ಪ್ರಭು ಯೇಸು ಕ್ರಿಸ್ತರು ಮತ್ತಾಯನ ಅಧ್ಯಾಯ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳುತ್ತಾರೆ, ರಿಪೆಂಟ್, ಪಶ್ಚಾತ್ತಾಪ ಪಡಿ, ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು. ಹೌದು ಪ್ರಿಯರೇ, ಹಾಗೂ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಕಳುಹಿಸುವಾಗ, ಅದಾಗಿದೆ ಇಂದಿನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳಿದ್ದು ಈ ರೀತಿಯಾಗಿ ಬೋಧನೆಯನ್ನು ಮಾಡಿ ಎಂದು. ಅದಾಗಿದೆ, ಪಶ್ಚಾತ್ತಾಪ ಪಡಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು. ಪ್ರಿಯರೇ, ಇಂದು ನಾವು ಬೋಧನೆಯನ್ನು ಮಾಡುವಾಗ ಈ ಒಂದು ಅಂಶ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಇಂದು ಪಾಪದ ಅರಿವು ದೂರವಾಗುತ್ತಿದೆ. ಏನು ಬೇಕಾದರೂ ಮಾಡಬಹುದು ಎಂಬ ಚಿಂತನೆ ನಮ್ಮಲ್ಲಿ ಉಗಮಿಸುತ್ತಿದೆ. ಆದ್ದರಿಂದ ಕೇವಲ ಉತ್ತಮವಾದುದನ್ನು ಆರಿಸಿಕೊಂಡು, ಶುಭ ಸಂದೇಶದಿಂದ ಉತ್ತಮವಾದುದನ್ನು ಆರಿಸಿಕೊಂಡು ಪ್ರಬೋಧನೆ ಮಾಡಿದರೆ ಸಾಲದು, ಆದರೆ ಅದರೊಂದಿಗೆ ಪಾಪದ ಕುರಿತು ಸಹ ನಾವು ಬೋಧನೆ ನೀಡಬೇಕು. ಪಶ್ಚಾತ್ತಾಪದ ಕುರಿತು ಬೋಧನೆ ಮಾಡಬೇಕು. ದೇವರಿಗೆ ಅಭಿಮುಖರಾಗಿರಿ ಎಂದು ನಾವು ಬೋಧನೆ ಮಾಡಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯಾ.